ನನ್ನ ಕಾಲದಲ್ಲಿ 3 ಜನ MLAಗಳು ಕೂಡ ನಾನು ಇಲ್ಲಿ ಪಡೆದಂಥ ಮತಗಳಿಂದ ಮತ್ತು ಈ ಕೋಲಾರ ಜಿಲ್ಲೆ ಬಿಜೆಪಿ ಪರವಾಗಿ ಮತ ಹಾಕಿದ್ರಿಂದ ಮಾಲೂರಲ್ಲಿ ಕೃಷ್ಣ ಶೆಟ್ಟಿ ಗೆದ್ದರು, ಬೇತೂರಿನಲ್ಲಿ ಮುನಿಯಪ್ಪನವ್ರು ಗೆದ್ದರು, ಸಂಪಂಗಿರು ಕೂಡ KJ. ಇವತ್ತು ಪರಿಸ್ಥಿತಿ ವಿಭಿನ್ನವಾಗಿದೆ. ಪಂಚಾಯಿತಿ ಸದಸ್ಯ ಇದೆ, ನಗರಸಭಾ ಸದಸ್ಯ, ತಾಲೂಕ್ ಪಂಚಾಯಿತಿ ಜಂಟಿ ಯಾರು ಬಂದೆ ಜನ ನನ್ನ ಮೇಲೆ ನಂಬಿಕೆ ಇಟ್ಟರು, ಜಾತ್ಯತೀತವಾಗಿ ನನ್ನ ಮೇಲೆ ಭರವಸೆ ಇಟ್ಟರು. ವೋಟ್ ಬ್ಯಾಂಕನ್ನು ಬಿಜೆಪಿ ವೋಟ್ ಬ್ಯಾಂಕನ್ನು ನಿರ್ಮಿಸ್ತಾರೆ. ನನ್ನ ಕಾಲದಲ್ಲಿ 3 ಜನ MLAಗಳು ಕೂಡ ನಾನು ಇಲ್ಲಿ ಪಡೆದಂಥ ಮತಗಳಿಂದ ಮತ್ತು ಈ ಕೋಲಾರ ಜಿಲ್ಲೆ ಬಿಜೆಪಿ ಪರವಾಗಿ ಮತ ಹಾಕಿದ್ರಿಂದ ಮಾಲೂರಲ್ಲಿ ಕೃಷ್ಣ ಶೆಟ್ಟಿ ಗೆದ್ದರು, ಬೇತೂರಿನಲ್ಲಿ ಮುನಿಯಪ್ಪನವ್ರು ಗೆದ್ದರು, ಸಂಪಂಗಿರು ಕೂಡ KJ. ಇವತ್ತು ಪರಿಸ್ಥಿತಿ ವಿಭಿನ್ನವಾಗಿದೆ. ನನ್ನ ನಾಯಕತ್ವ ಮತ್ತು ನನ್ನ ಕೋಲಾರ ಜಿಲ್ಲೆ ತೊಡಗಿಸ್ಕೊಳ್ಳೋದು ಅಗತ್ಯವಿದೆ. ವರಿಷ್ಠರು ಇದನ್ನು ಗಮನಿಸ್ತಾರೆ, ಗಂಭೀರವಾಗಿ ಪರಿಗಣಿಸ್ತಾರೆ, ನನಗೊಂದು ಅವಕಾಶ ಮಾಡಿಕೊಡ್ತಾರೆ. ಜಿಲ್ಲಾ ಉದ್ದೇಶಕ್ಕೆ ಬಂದಿದೆ. ಸುಮಾರು 5,50,000 ಒಕ್ಕಲಿಗ ಸಮುದಾಯ ಬಿಟ್ಟರೆ 2ನೇ ಜನಸಂಖ್ಯೆಯಲ್ಲಿ ಪ್ರಬಲವಾದ ಸಮುದಾಯ. ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಬಲಗೈ ಮತದಾರ ಇರ್ತಕ್ಕಂಥ. ಬಟ್ ಆ ಹೊಸ ಭಾರತ ದೇಶದಲ್ಲೇ ಒಂದು ಇತಿಹಾಸ ನಿರ್ಮಿಸುವಂಥ ಕೆಲಸ ಆಗಿದೆ. ನಾನು 20 ವರ್ಷಗಳ ಕಾಲ ಕೆಲಸ ಮಾಡಿ ಒಗ್ಗಟ್ಟು ಮಾಡಿದ್ದರಿಂದ ಆ ಶಕ್ತಿ ನನಗೆ ಜನ ನನ್ನ ಭರವಸೆ ಇರ್ತಾರೆ. ಸಲುವಾಗಿ ಬಂದಿದ್ದೀನಿ. ಕಾರಣ ಇಷ್ಟೇ, ಹೊಂದಾಣಿಕೆನೇ ಫೈನಲೈಸ್ ಆಗಿದೆ, ಇವತ್ತಿಗೂ ಆಗಿಲ್ಲ. ಇದು ಒಂದು ಸರಿಯಾದ ಸಂದರ್ಭ. ಈ ಸಂದಿಗ್ಧ ಸಂದರ್ಭದಲ್ಲಿ ನನ್ನ ಅಭ್ಯರ್ಥಿ ಮಾಡ್ತೇನೆ ಅನ್ನೋ ಭರವಸೆ ಇಟ್ಟು ನಾನು ಮಾತಿಗೂ ಕೇಳುವಂಥದ್ದು ಅವಕಾಶ. ಗೆಲುವಿನ ಬಗ್ಗೆ ಮತದಾರರ ಜಾತಿಗಳ ಸಂಖ್ಯೆ ಮೇಲೆ ಪರಿಗಣಿಸಬೇಕು. 4 ಲಕ್ಷ ಮತದಾರರು ಬಳಕೆ ಸಮುದಾಯಗಳಿದ್ದಾರೆ ಅಂತ ಹೇಳ್ತಾರಂತೆ. ಸೊ ಇಂಥ ಇದರ ಈ ಕಡೆ ಹೇಳ್ತಾರಂತ ಅಭ್ಯರ್ಥಿ ಸಮರ್ಥ ಅಭ್ಯರ್ಥಿನ ನೀವು ನಮ್ಮ ಅಭ್ಯರ್ಥಿನ ನನ್ನನ್ನು ಪರಿಗಣಿಸಿ ಅಂತ ಅಷ್ಟೇ ನಾನು